ನನಗೆ ಗೊತ್ತಿದ್ದಾಗೆ ಎರಡು ಮಿಕ್ಸ್ ಆಗಿದೆ. ಸ್ವಲ್ಪ ಅಂದರೆ ಹೇಗೆ ಹೇಳೋದು, ರೂಪದಲ್ಲೂ ಅಷ್ಟೇ ಎರಡು ಮಿಕ್ಸ್ ಆಗಿದೆ, ಗುಣದಲ್ಲೂ ಅಷ್ಟೇ ಎರಡು ಮಿಕ್ಸ್ ಆಗಿದೆ. ಸೊ ಈಗಲೇ ಏನು ಹೇಳೋಕ್ಕಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗಷ್ಟೇ ರಾಧಿಕಾ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ 3ನೇ ಮದುವೆ ಆಗ್ತಿದ್ದಾರೆ ಅನ್ನುವ ಸುದ್ದಿಗಳು ಹರಿದಾಡುತ್ತಿವೆ. ಅಸಲಿಗೆ ಮದುಮಗ ಯಾರು? ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರ ಮೊದಲ ಗಂಡ ಯಾರು? ಇವರಿಗೆ ಕುಮಾರಸ್ವಾಮಿ ಪರಿಚಯವಾಗಿದ್ದು ಹೇಗೆ? ಇವರು ಕುಮಾರಸ್ವಾಮಿ ಅವರನ್ನು 2ನೇ ಮದುವೆ ಆಗಿದ್ದು ಯಾಕೆ? ಕುಮಾರಸ್ವಾಮಿ ಅವರೊಂದಿಗೆ ಡಿವೋರ್ಸ್ ಪಡೆದಿದ್ದಕ್ಕೆ ಇವರಿಗೆ ಸಿಕ್ಕಂತಹ ಜೀವನಾಂಶ ಎಷ್ಟು ಕೋಟಿ ಗೊತ್ತಾ? ರಾಧಿಕಾ ಅವರ ತಂದೆ ತಾಯಿ ಯಾರು? ಇವರ ಅಣ್ಣ ಏನ್ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಪ್ರತಿ ವರ್ಷ ಶಿವಣ್ಣನಿಗೆ ರಾಧಿಕಾರವರು ರಾಖಿ ಕಟ್ಟೋದು ಯಾಕೆ? ಈಗ ರಾಧಿಕಾ ಕುಮಾರಸ್ವಾಮಿ ಅವರ ಮಗಳು ಏನ್ ಮಾಡ್ತಿದ್ದಾಳೆ, ಹೇಗಿದ್ದಾಳೆ? ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಈಡೇರದ ಆಸೆ ಯಾವುದು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ರಾಧಿಕಾ ಕುಮಾರಸ್ವಾಮಿ ಅವರು ಮತ್ತೆ ಸಿನಿಮಾಗಳಲ್ಲಿ ನಟನೆ ಮಾಡಬೇಕು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ರಾಧಿಕಾ ಅವರು ನಿನಗಾಗಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟರು. ಅವರು ಕೇವಲ ನಟಿಯಲ್ಲ, ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಆದರೆ ಇವರು ಸಿನಿಮಾಗಳಿಗಿಂತ ಇವರ ವೈಯಕ್ತಿಕ ಜೀವನವೇ ಯಾವಾಗಲೂ ಚರ್ಚೆಯಲ್ಲಿರುತ್ತೆ. ಕುಮಾರಸ್ವಾಮಿ ಅವರ ಯಾವುದೇ ಒಂದು ವಿಡಿಯೋ ಕಮೆಂಟ್ಸ್ಗಳಲ್ಲಿ ರಾಧಿಕಾ ಅವರ ಹೆಸರಿರುತ್ತೆ. ಅಸಲಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ರಾಧಿಕಾರವರು ಕುಮಾರಸ್ವಾಮಿ ಅವರನ್ನ ದಿಢೀರ್ ಅಂತ ಮದುವೆ ಆಗಿದ್ದು ಯಾಕೆ? ಈಗ ಇವರ ಮಧ್ಯೆ ಡಿವೋರ್ಸ್ ಆಗಿರೋದು ನಿಜಾನಾ? ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ? ತಿಳಿದರೆ ಶಾಕ್ ಆಗ್ತೀರಾ. ರಾಧಿಕಾ ಕುಮಾರಸ್ವಾಮಿ ಹುಟ್ಟಿದ್ದು ನವೆಂಬರ್ 12, 1986 ಮಂಗಳೂರಿನಲ್ಲಿ. ಈಗ ಇವರಿಗೆ 40 ವರ್ಷ ವಯಸ್ಸು. ಇವರ ತಂದೆ ಹೆಸರು ದೇವರಾಜ್, ತಾಯಿಯ ಹೆಸರು ಸುರೇಖಾ ಅಂತ. ರಾಧಿಕಾಗೆ ರವಿರಾಜ್ ಎಂಬ ಅಣ್ಣ ಕೂಡ ಇದ್ದಾರೆ. ಇನ್ನು ಸ್ಕೂಲ್ನಲ್ಲಿ ರಾಧಿಕಾರವರು ವಿದ್ಯಾಭ್ಯಾಸಕ್ಕಿಂತ ಆಟ ಪಾಠಗಳಲ್ಲಿ ಇದ್ದಿದ್ದು ಹೆಚ್ಚು. ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ನಲ್ಲಿ ಯಾವಾಗಲೂ ಡಾನ್ಸ್ ಹಾಗೂ ಬೇರೆ ಶೋಗಳಲ್ಲಿ ಭಾಗವಹಿಸ್ತಿದ್ರು. ಆದರೆ 9ನೇ ಕ್ಲಾಸ್ ಓದುವಾಗಲೇ ಇವರಿಗೆ ಸಿನಿಮಾ ಆಫರ್ ಬರುತ್ತೆ. ಇವರನ್ನ ದೊಡ್ಡ ನಟಿ ಮಾಡಬೇಕೆಂದು ಅವರ ತಾಯಿ ನಿರ್ಧಾರ ಮಾಡುತ್ತಾರೆ. ಅದಕ್ಕೆ ಮಂಗಳೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಮತ್ತು ರಾಧಿಕಾ ಕೈಯಲ್ಲಿ ಬೋಲ್ಡ್ ಆಗಿ ಒಂದು ಫೋಟೋ ಶೂಟ್ ಅನ್ನ ಮಾಡಿಸ್ತಾರೆ. ಈ ಫೋಟೋ ಶೂಟ್ ಇಂದಲೇ ಅವರಿಗೆ ಸೃಜನ್ ಲೋಕೇಶ್ನೊಂದಿಗೆ ನೀಲಮೇಘ ಶ್ಯಾಮ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ. ಇನ್ನು ರಾಧಿಕಾ ಅವರು 14ನೇ ವಯಸ್ಸಿನಲ್ಲಿ ಅಂದ್ರೆ 2000 ಇಸವಿಯಲ್ಲಿ ಮದುವೆ ಆಗ್ತಾರೆ. ಇದು ಲವ್ ಮ್ಯಾರೇಜ್ ಎಂದು ಹೇಳಲಾಗುತ್ತಿದೆ. ಆದರೆ ರಾಧಿಕಾ ಕಾಣೆಯಾಗಿದ್ದಾರೆ ಅಂತ ಅವರ ಗಂಡ ರತನ್ ಕುಮಾರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾಕಂತಂದ್ರೆ ರತನ್ ಕುಮಾರ್ ಹೇಳೋದು ಅವರ ತಂದೆ ತಾಯಿಗೆ ರಾಧಿಕಾ ದೊಡ್ಡ ನಟಿಯಾಗಬೇಕೆಂದು ಆಸೆ. ಆದರೆ ಮದುವೆ ಆಗಿದೆ ಅಂತಂದ್ರೆ ಸಿನಿಮಾ ಆಫರ್ಗಳು ಬರೋದಿಲ್ಲ. ಅದಕ್ಕಾಗಿ ನನ್ನ ಹೆಂಡತಿಯನ್ನ ಬಚ್ಚಿಟ್ಟಿದ್ದಾರೆ, ದಯವಿಟ್ಟು ನನಗೆ ನನ್ನ ಹೆಂಡತಿಯನ್ನ ವಾಪಸ್ ಕೊಡಿಸಿ ಎಂದು ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ರಾಧಿಕಾ ಅವರ ತಂದೆ ಹೇಳೋದೇ ಬೇರೆ. ರತನ್ ಕುಮಾರ್ ನನ್ನ ಮಗಳನ್ನ ಬಲವಂತವಾಗಿ ಮದುವೆ ಆಗಿದ್ದಾನೆ, ಇದು ಬಾಲ್ಯ ವಿವಾಹ, ಇದನ್ನು ರದ್ದು ಮಾಡಿ. ಇನ್ನು ಅವರ ತಾಯಿ ಹೇಳೋದೇನೆಂದ್ರೆ, ನನ್ನ ಮಗಳಿಗೆ ಏನೂ ತಿಳಿಯದಂತಹ ವಯಸ್ಸಿನಲ್ಲಿ ರತನ್ ಕುಮಾರ್ ಯಾಮಾರಿಸಿ ಮದುವೆಯಾಗಿದ್ದಾನೆ, ಯಾವಾಗಲೂ ಹಿಂಸೆ ಕೊಡುತ್ತಾನೆ, ದಯವಿಟ್ಟು ಈ ಮದುವೆಯನ್ನ ರದ್ದು ಮಾಡಿ ಅಂತ. ಇನ್ನು 2002ರಲ್ಲಿ ಅವರು ಹಾರ್ಟ್ ಅಟ್ಯಾಕ್ ನಲ್ಲಿ ಸಾವನ್ನಪ್ಪುತ್ತಾರೆ. ಆಗ ರಾಧಿಕಾಗೆ ಕೇವಲ 16 ವರ್ಷ ವಯಸ್ಸು. ಇನ್ನು ಅವರ ಮೊದಲ ಫಿಲಂ ನಿನಗಾಗಿ ರಿಲೀಸ್ ಆಗುತ್ತೆ. ಈ ಸಿನಿಮಾದಿಂದ ಅವರಿಗೆ ತುಂಬಾ ಒಳ್ಳೆಯ ಹೆಸರು ಬರುತ್ತೆ. ಇದರ ನಂತರ ವಿಜಯ್ ರಾಘವೇಂದ್ರರೊಂದಿಗೆ ಪ್ರೇಮ ಖೈದಿ, ರೋಮಿಯೋ ಜೂಲಿಯೆಟ್ ಮತ್ತು ರಿಷಿ ಸಿನಿಮಾದಲ್ಲಿ ನಟಿಸುತ್ತಾರೆ. ಆದರೆ ಅವರ ಸಿನಿ ಕೆರಿಯರ್ಗೆ ಬ್ರೇಕ್ ಕೊಟ್ಟ ಸಿನಿಮಾ ಅಂತಂದ್ರೆ ಶಿವರಾಜ್ ಕುಮಾರ್ ರೊಂದಿಗೆ ತವರಿಗೆ ಬಾತಂಗಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇನ್ನು ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಮತ್ತು ತೆಲುಗು ಹಾಗೂ ತಮಿಳು ಚಿತ್ರರಂಗಕ್ಕೂ ಎಂಟ್ರಿಯನ್ನ ಕೊಡ್ತಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದಿಗೆ ಮಂಡ್ಯ ಸಿನಿಮಾದಲ್ಲಿ ಹಾಗೂ ಅನಾಥರು ಸಿನಿಮಾದಲ್ಲಿ ನಟಿಸುತ್ತಾರೆ. ಸಿನಿಮಾ ಕೆರಿಯರ್ ಕೂಡ ಚೆನ್ನಾಗಿ ನಡೀತಿರುತ್ತೆ. ಆದರೆ ದಿಢೀರ್ ಅಂತ 2007ರಲ್ಲಿ ಚಿತ್ರರಂಗದಿಂದ ದೂರ ಉಳಿದು ಬಿಡುತ್ತಾರೆ. 2010ರಲ್ಲಿ ಮತ್ತೆ ಕಾಣಿಸಿಕೊಳ್ಳುವ ರಾಧಿಕಾ ರವರು ಒಂದು ಶಾಕಿಂಗ್ ಸುದ್ದಿಯನ್ನ ಹೇಳ್ತಾರೆ. ನಾನು ಈಗ ಮಿಸ್ಸಸ್ ರಾಧಿಕಾ ಕುಮಾರಸ್ವಾಮಿ. 2006ರಲ್ಲಿ ನಾನು ಕುಮಾರಸ್ವಾಮಿ ಅವರನ್ನು ಮದುವೆಯಾಗಿದ್ದೇನೆ ಎಂದು ಹೇಳಿಬಿಡ್ತಾರೆ. ನಮಗೆ ಶಮಿಕಾ ಕುಮಾರಸ್ವಾಮಿ ಅಂತ ಒಬ್ಬಳು ಮಗಳು ಕೂಡ ಇದ್ದಾಳೆ ಎಂದು ರಾಧಿಕಾರವರು ಹೇಳ್ತಾರೆ. ಈ ವಿಷಯ ಕೇವಲ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೂ ಕೋಲಾಹಲವನ್ನ ಸೃಷ್ಟಿಸುತ್ತದೆ.
ಅನಾಥರು ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಕೂಡ ರಾಧಿಕಾರವರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಪರಿಚಯವಾಗ್ತಾರೆ. ಆಗ ಕುಮಾರಸ್ವಾಮಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತನಾಡಲು ಹೋದಾಗ ಅವರಿಬ್ಬರೂ ಪರಿಚಯ ಬೆಳೆಸಿಕೊಳ್ಳುತ್ತಾರೆ. ಇವರ ಮದುವೆಯ ಫೋಟೋಗಳು, ಮನೆ ಗೃಹ ಪ್ರವೇಶದ ವಿಡಿಯೋಗಳು ಎಲ್ಲವನ್ನೂ ರಾಧಿಕಾರವರೇ ಹಂಚಿಕೊಂಡ್ರು. ಆದರೆ ಕುಮಾರಸ್ವಾಮಿ ಅವರನ್ನು ಕೇಳಿದಾಗ ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ ಅಂತ ಹೇಳಿ ಜಾರಿಕೊಂಡ್ರು. ಇದಾದ ಬಳಿಕ ರಾಧಿಕಾ ಅವರು ನಟನೆಗಿಂತ ಸಿನಿಮಾಗಳಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ ಶುರು ಮಾಡಿದ್ರು. ಯಶ್ ಅವರ ಲಕ್ಕಿ ಸಿನಿಮಾ, ಸ್ವೀಟಿ ನನ್ನ ಜೋಡಿ, ಭೈರವ ದೇವಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಅಲ್ಲೊಂದು ಇಲ್ಲೊಂದು ಸಿನಿಮಾದಲ್ಲಿ ನಟಿಸ್ತಾ ಇರ್ತಾರೆ. ಆದರೆ ಮುಂಚಿನಷ್ಟು ಆಕ್ಟಿವ್ ಇರಲ್ಲ ರಾಧಿಕಾ ಅವರು. ಇದಕ್ಕೆ ಕಾರಣ ರಾಧಿಕಾ ಅವರು ಹಾಗೂ ಕುಮಾರಸ್ವಾಮಿ ಅವರು ದೂರವಾಗಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಿತ್ತು. ಒಂದು ಬಾರಿ ಕುಮಾರಸ್ವಾಮಿ ಅವರನ್ನು ರಾಧಿಕಾ ಬಗ್ಗೆ ಕೇಳಿದಾಗ ಅವರು ಯಾರು ನನಗೆ ಗೊತ್ತೇ ಇಲ್ಲ ಎಂದು ಹೇಳಿಬಿಡ್ತಾರೆ. ಆದರೆ ರಾಧಿಕಾ ಅವರು ಇದರ ಬಗ್ಗೆ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಇನ್ನು ಇವರು ಬೇರೆ ಆಗಿದ್ದಕ್ಕೆ ಕುಮಾರಸ್ವಾಮಿ ಅವರು ರಾಧಿಕಾಗೆ 100 ಕೋಟಿ ಅಧಿಕ ಜೀವನಾಂಶವನ್ನ ನೀಡಿದ್ದಾರೆ ಎಂಬ ಸುದ್ದಿಗಳು ಕೂಡ ಹರಿದಾಡಿತ್ತು. ಇನ್ನು ರಾಧಿಕಾ ಅವರ ಮಗಳು ಶಮಿಕಾಗೆ ಈಗ 17 ವರ್ಷ ವಯಸ್ಸು. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ರಾಧಿಕಾರವರೇ ತಿಳಿಸಿದ್ರು, ಮಗಳನ್ನ ದೊಡ್ಡ ಟೆನ್ನಿಸ್ ಪ್ಲೇಯರ್ ಮಾಡೋಕೆ ತಯಾರಿ ನಡೀತಿದೆ. ಮಗಳು ಕೂಡ ಅದಕ್ಕಾಗಿ ತುಂಬಾನೇ ಕಷ್ಟಪಡುತ್ತಿದ್ದಾಳೆ ಅಂತ ರಾಧಿಕಾ ಅವರೇ ಹೇಳಿದ್ರು. ಇನ್ನು ಮಗಳಿಗೆ ರೂಪ ಮತ್ತು ಗುಣ ತಂದೆಯದ್ದು ಮತ್ತು ತಾಯಿಯ ಇಬ್ಬರದ್ದು ಮಿಕ್ಸ್ ಆಗಿ ಬಂದಿದೆ ಎಂದು ರಾಧಿಕಾ ಅವರು ತಿಳಿಸಿದ್ರು. ಆದರೆ ಮಗಳು ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರಾ ಎಂಬ ಪ್ರಶ್ನೆಗೆ ಕೆಲವು ವರ್ಷ ಕಾದು ನೋಡಿ ಎಂದು ಉತ್ತರ ಹೇಳಿದ್ರು. ಇದರ ಮಧ್ಯೆ ಒಂದು ಸುದ್ದಿ ಬರುತ್ತೆ. ರಾಧಿಕಾ ಅವರು 3ನೇ ಮದುವೆ ಆಗ್ತಿದ್ದಾರೆ. ಉದ್ಯಮಿ ವಿವೇಕ್ ರಾಜ್ ಅವರೊಂದಿಗೆ ಇರುವ ಫೋಟೋಗಳು ಸಿಕ್ಕಾಪಟ್ಟೆ ಸುದ್ದಿಯಾಗುತ್ತೆ. ಯಾಕಂತಂದ್ರೆ ರಾಧಿಕಾ ಅವರು ಮುಂಚೆಗಿಂತ ಈಗ ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ತಾರೆ. ರಾಧಿಕಾ ಅವರಿಗೆ 40 ವರ್ಷ ವಯಸ್ಸು ಅಂದ್ರೆ ಯಾರು ಕೂಡ ನಂಬೋದಿಲ್ಲ. ಕುಮಾರಸ್ವಾಮಿ ಅವರಿಂದ ದೂರ ಆಗಿರುವುದಕ್ಕೆ ಮತ್ತೊಂದು ಮದುವೆ ಆಗುತ್ತಿದ್ದಾರೆ ಎಂದು ಅನೇಕ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಕೂಡ ಆಗಿತ್ತು. ಆದರೆ ರಾಧಿಕಾ ಅವರು ಹೇಳೋದು, ನಾನು ಯಾವುದೇ ರೀತಿಯ ಮದುವೆ ಆಗಲ್ಲ, ಸಾಯುವವರೆಗೂ ಕುಮಾರಸ್ವಾಮಿ ಅವರ ಹೆಂಡತಿಯಾಗಿ ಇರ್ತೀನಿ ಎಂದು ಹೇಳಿದ್ರು. ಇನ್ನು 2019ರಲ್ಲಿ ಅವರ ತಂದೆ ತೀರಿಕೊಳ್ಳುತ್ತಾರೆ. ಈಗ ರಾಧಿಕಾ ಅವರು ಅವರ ತಾಯಿ ಹಾಗೂ ಅಣ್ಣನ ಜೊತೆ ಒಟ್ಟಿಗೆ ಇದ್ದಾರೆ. 2-3 ವರ್ಷಗಳಿಂದ ರಾಧಿಕಾ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಮಂಗಳೂರಿನಲ್ಲಿ ವಾಸವಿದ್ದಾರೆ. ಇನ್ನು ರಾಧಿಕಾ ಅವರು ಶಿವಣ್ಣ ಅವರ ಮನೆಗೆ ಪ್ರತಿ ರಕ್ಷಾಬಂಧನ ದಿನದಂದು ಭೇಟಿ ನೀಡಿ ಚಿನ್ನದ ರಾಖಿಯನ್ನು ಕಟ್ಟಿದ್ರು. ಸಿನಿಮಾದಲ್ಲಿ ಕೂಡ ಶಿವಣ್ಣ ನನಗೆ ಅಣ್ಣ, ಜೀವನದಲ್ಲೂ ಕೂಡ ನನಗೆ ಅಣ್ಣ ಎಂದು ಹೇಳ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಶಿವಣ್ಣ ಮನೆಗೆ ರಾಧಿಕಾ ಅವರು ಹೋಗ್ತಿಲ್ಲ. ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ರಾಧಿಕಾ ಅವರೇ ಘೋಷಣೆ ಮಾಡಿಕೊಂಡಿರುವುದು ಅವರ ಬಳಿ 125 ಕೋಟಿಯಷ್ಟು ಆಸ್ತಿ ಇದೆ ಅಂತ. ಇನ್ನು ರಾಧಿಕಾಗಿದ್ದ ಬಹುದೊಡ್ಡ ಆಸೆ ಏನೆಂದರೆ, ರಾಧಿಕಾ ಅವರು ತುಂಬಾ ಒಳ್ಳೆಯ ಡ್ಯಾನ್ಸರ್. ಅವರಿಗೆ ಅಪ್ಪು ಜೊತೆ ಒಂದು ಸಿನಿಮಾದಲ್ಲಿ ನಟಿಸಬೇಕಿತ್ತು ಮತ್ತು ಅಪ್ಪು ಜೊತೆ ಡ್ಯಾನ್ಸ್ ಮಾಡಬೇಕಿತ್ತು ಎಂಬ ದೊಡ್ಡ ಕನಸಿತ್ತು ಎಂದು ಅವರೇ ಒಂದು ಟಿವಿ ಸಂದರ್ಶನದಲ್ಲಿ ಹೇಳಿದ್ರು. ಮತ್ತೊಂದು ಮಹದಾಸೆ ಎಂದರೆ ಅವರು ಆಕ್ಟಿಂಗ್ ನಲ್ಲಿ ನ್ಯಾಷನಲ್ ಅವಾರ್ಡ್ ಪಡಿಬೇಕು. ಇದನ್ನ ನಾನು ಸಾಧಿಸ್ತೀನಿ ಎಂಬುದು ಅವರ ಜೀವನದ ಗುರಿಯಾಗಿದೆ. ಇನ್ನು ಸ್ನೇಹಿತರೆ, ನಿಮಗೆ ರಾಧಿಕಾ ಕುಮಾರಸ್ವಾಮಿ ಅವರ ಯಾವ ಸಿನಿಮಾ ಇಷ್ಟ? ಅವರು ನಿಜವಾಗಿಯೂ ನ್ಯಾಷನಲ್ ಅವಾರ್ಡ್ ಅನ್ನ ಪಡಿತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.